ನಮಸ್ಕಾರ ವೀಕ್ಷಕರೇ, ಡೆಮೋಕ್ರಸಿ ನ್ಯೂಸ್ಗೆ ಸ್ವಾಗತ. ಕ್ರೋಧಿ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ವರ್ಷ ಋತು ಆಷಾಢ ಮಾಸ ಬಹುಳ ದ್ವಾದಶಿಯಿಂದ ಶ್ರಾವಣ ಬಹುಳ ತ್ರಯೋದಶಿಯವರೆಗೆ. ಈ ಮಾಸದ ವಿಶೇಷತೆಗಳು: ಆಗಸ್ಟ್ 5ರಂದು ಶ್ರಾವಣ ಮಾಸ ಆರಂಭ, 9ರಂದು ನಾಗರ ಪಂಚಮಿ, 15ರಂದು ಸ್ವಾತಂತ್ರ್ಯ ದಿನಾಚರಣೆ, 16ರಂದು ವರಮಹಾಲಕ್ಷ್ಮಿ ಹಬ್ಬ, 17ರಂದು ಸೂರ್ಯ ಸಿಂಹ ರಾಶಿಗೆ ಪ್ರವೇಶ, 22ರಂದು ಕಟಕಕ್ಕೆ ವಕ್ರ ಬುಧ, 26ರಂದು ಕನ್ಯಾ ರಾಶಿಗೆ ಶುಕ್ರನ ಪ್ರವೇಶ, 26ರಂದು ಮಿಥುನ ರಾಶಿಗೆ ಕುಜನ ಪ್ರವೇಶ ಹಾಗೂ 26ರಂದು ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜಯಂತಿ. ಎರಡನೆಯದಾಗಿ ವೃಷಭ ರಾಶಿ. ಈಗ ಗುರು ಹಾಗೂ ಕುಜ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಬುಧ, ಶುಕ್ರರು ಈ ತಿಂಗಳ ಪೂರ್ತಿ 3, 4ನೇ ಮನೆಯಲ್ಲಿ ಸಂಚರಿಸುತ್ತಾರೆ. ಸೂರ್ಯ 17ರವರೆಗೂ 3ನೇ ಮನೆಯಲ್ಲಿ ಇದ್ದು ಪರಾಕ್ರಮವನ್ನು, ಧನವನ್ನು ಕೊಡುತ್ತಾನೆ. ಬುಧ, ಶುಕ್ರರು ನಿಮಗೆ ಅನುಕೂಲವನ್ನು ಒದಗಿಸಿ ಕೊಡುತ್ತಾರೆ. ವಾಹನದಿಂದ ಲಾಭ ಇದೆ. ಕಂಪ್ಯೂಟರ್, ಗಣಿತ, ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಲಾಭ ಇದೆ. ಕಲಾವಿದರಿಗೆ ಬಹಳ ಒಳ್ಳೆಯ ಸುದ್ದಿಗಳು ಇವೆ. ರಾಜಕೀಯ ನಾಯಕರಿಗೆ ಸಮಭಾಗ, ಅನುಕೂಲ ಅನಾನುಕೂಲ ಎರಡೂ ಇದೆ. ಆದರೆ ಈ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ರಾಹು ಇರುವುದರಿಂದ ಧೈರ್ಯ, ಪರಾಕ್ರಮ ಹೆಚ್ಚು ಇರುತ್ತದೆ ಮತ್ತು ಧನಲಾಭ ಇದೆ. ನೀವು ನಿರೀಕ್ಷಿಸದ ಮೂಲದಿಂದ ಧನಲಾಭ ಇರುತ್ತದೆ. ಏನೇ ಅಡಚಣೆಗಳಿದ್ದರೂ ಎದುರಿಸಿ ಮುಂದೆ ಹೋಗುವ ಛಾತಿ ಇದೆ. ಇದಿಷ್ಟು ಮಾಹಿತಿಯು ಆಗಸ್ಟ್ ತಿಂಗಳಿನ 12 ರಾಶಿಗಳ ಮಾಸ ಭವಿಷ್ಯವಾಗಿದೆ. ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಧನ್ಯವಾದಗಳು.